ನಾನು ಅರ್ಜುನ್. ನಮ್ಮ ಕುಟುಂಬವು ಒಂದು ಕಾಲದಲ್ಲಿ ತುಂಬಾ ಸಾಮಾನ್ಯ, ಆದರೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಿಂದ ಬದಲಾಗುತ್ತಿರುವ ಕುಟುಂಬ. ನಮ್ಮ ಮನೆ ಅಪ್ಪನ ಕಟ್ಟುನಿಟ್ಟಾದ ನಿಯಮಗಳು, ಅಮ್ಮನ ಅಕ್ಕರೆಯ ಅಸ್ತಿತ್ವ ಮತ್ತು ನನ್ನ ತಂಗಿಯ ಕನಸುಗಳ ನಡುವೆ ಒಂದು ಯುದ್ಧ ಕ್ಷೇತ್ರವಾಗಿತ್ತು. ಒಂದು ದಿನ ಸಂಜೆ ಊಟದ ಸಮಯದಲ್ಲಿ ಅಪ್ಪ ಗಂಭೀರವಾಗಿ ಹೇಳಿದರು, ಈ ದಿನಗಳಲ್ಲಿ ಯಾರಿಗೂ ಮನೆಯ ಬಗ್ಗೆ ಕಾಳಜಿ ಇಲ್ಲ. ನಾನು ಎಲ್ಲವನ್ನೂ ಒಬ್ಬನೇ ನಿರ್ವಹಿಸಬೇಕಾ? ಅಕ್ಕ ತಕ್ಷಣ ಪ್ರತಿಕ್ರಿಯಿಸಿ, ಅಪ್ಪ, ನಾವು ಪ್ರಯತ್ನಿಸುತ್ತಿದ್ದೇವೆ, ಆದರೆ ನೀವು ಯಾವಾಗಲೂ ಹಳೆಯ ರೀತಿಯಲ್ಲಿ ಯೋಚಿಸುತ್ತೀರ. ಅಮ್ಮ ಮಧ್ಯೆ ಬಂದು ಶಾಂತಿ ಕಾಪಾಡಲು ಪ್ರಯತ್ನಿಸಿದರು. ನಾನು ಮೌನವಾಗಿದ್ದು ಇದನ್ನು ಗಮನಿಸುತ್ತಾ ಕುಳಿತೆ. ಒಂದು ದಿನ ಅಪ್ಪ ಆಕಸ್ಮಿಕವಾಗಿ ಬಿದ್ದು ಗಾಯಗೊಂಡರು. ಈ ಸಮಯದಲ್ಲಿ ನಾವು ಎಲ್ಲರೂ ಒಗ್ಗೂಡಿದವರೆಂದು ಅರ್ಥವಾಯಿತು. ಅಕ್ಕ ಆಸ್ಪತ್ರೆ ವ್ಯವಹಾರಗಳನ್ನು ನೋಡಿಕೊಂಡರು, ನಾನು ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡೆ, ಅಮ್ಮನಿಗೆ ಸಹಾಯ ಮಾಡಿದೆ. ಅದೇ ಸಮಯದಲ್ಲಿ ಅಪ್ಪ ಕೂಡ ನಮ್ಮೆಲ್ಲರೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಅಪ್ಪ ಎದ್ದು ಕುಳಿತು ನಮಗೆ ಒಂದು ಮಾತು ಹೇಳಿದರು, ನಾನು ನನ್ನ ಕುಟುಂಬವನ್ನು ಒಗ್ಗೂಡಿಸಲು ಬಯಸುತ್ತೇನೆ. ನಾನು ತಪ್ಪಾಗಿ ನಿಮ್ಮ ಭಾವನೆಗಳನ್ನು ಅರ್ಥೈಸಿದ್ದೆ. ಅಕ್ಕ ಹಾಸ್ಯದಿಂದ, ಅಪ್ಪನಿಗೆ ಬದಲಾವಣೆ ಆದ್ರೆ ಇದು ನಿಜವಾಗಿಯೂ ಒಂದು ಹೊಸ ಅಧ್ಯಾಯ. ನಾವು ಎಲ್ಲರೂ ನಗುತ್ತಾ ಒಬ್ಬರಿಗೊಬ್ಬರು ಕಣ್ಣಾರೆ ನೋಡಿಕೊಂಡೆವು. ಅಪ್ಪನಿಗೆ ನಮ್ಮ ಕನಸುಗಳೆಲ್ಲ ಮುಗಿಯುವ ಮುನ್ನ ನೋಡಬೇಕೆಂಬ ಆಶಯ ಹುಟ್ಟಿತು. ಈ ಘಟನೆಯ ನಂತರ ನಾವು ಒಂದು ಹಳೆಯ ಕುಟುಂಬವಾಗಿರಲಿಲ್ಲ. ಮನೆ ಮಾತುಗಳು ಈಗ ಜಗಳವಲ್ಲ, ಒಗ್ಗೂಡುವ ಅನುಭವಗಳಾಗಿದ್ದವು. ಮತ್ತು ಈ ಕತೆ ನಮಗೆ ಹೇಳುವುದು ಏನೆಂದರೆ, ಕುಟುಂಬದಲ್ಲಿ ಎಲ್ಲರಿಗೂ ಒಗ್ಗೂಡುವ ಶಕ್ತಿ ಇದ್ದರೆ ಯಾವುದೇ ಭಿನ್ನತೆ ಕಡಿಮೆಯಾಗಬಹುದು.